ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಇವತ್ತು ಭೇಟಿ ನೀಡಕ್ಕೆ ಬಂದಿದ್ದೇವೆ. ಭೇಟಿ ನೀಡೋ ಉದ್ದೇಶ ಏನಂತಂದ್ರೆ ಕಲಬುರಗಿ ನಗರದ ರಾಜಾಪುರ ಸರ್ವೆ ನಂಬರ್ 10 ಪ್ಲಾಟ್ ನಂಬರ್ 95ರಲ್ಲಿ ಒಂದೇ ಜಾಗದಲ್ಲಿ 2 ಖಾತೆಗಳನ್ನು ಮಹಾನಗರ ಪಾಲಿಕೆ ನೀಡಲಾಗಿದೆ. ಆದರೆ ಇವತ್ತು ಸಾದಾ ಖಾತಾ ಇದ್ದರೆ ಅದು ಮಾತು ಬೇರೆ. ಆನ್ಲೈನ್ ಖಾತೆಗಳನ್ನು ಒಂದೇ ಪ್ಲಾಟ್ ಮೇಲೆ 2 ಅಂದ್ರೆ ಆ ಖಾತೆಗಳು ತೆಗಿಬೇಕಾದ್ರೆ ಕಾನೂನು ಒಂದು ಪದ್ಧತಿ ಇದೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು, OTP ಬರಬೇಕು. OTP ಬಂದ ಮೇಲೆ ಅವರಿಗೆ ಆ ಮನಿ ಎದುರು ನಿಂತದ ಜಾಗದ ನಿಂತದ ಫೋಟೋ ಬರಬೇಕು. ಅದು ಮಾಲಕಂದ ಇದೆಯಾ ಇಲ್ಲ ಅಂತಂದು ಅಂತದಾಗ ಅವರಿಗೆ ರಿಜಿಸ್ಟರ್ ಎಲ್ಲಿಂದ ಜಾಗ ಯಾರಿಗ್ ಬಂತು, ಯಾರಿದ್ರ ಮೊದಲು ಮಾಲಕ್ ಇದ್ದಿರು ಅಂತ ಎಲ್ಲ ಬರ್ಬೇಕು. ಆದ್ರೆ ಏನು 2 ಖಾತಾದಾಗ ಒಂದು ಖಾತಾ ಏನ್ ಮಾಡ್ರ ಅಂತಂದ್ರೆ ಬರೇ ಗಿಫ್ಟ್ ಮೇಲೆ ಒಂದು ಖಾತಾ ಮಾಡಿರಿ. ಅವ್ರು ಯಾರು ಅಂತಂದ್ರೆ ಮಲ್ಲಿಕಾರ್ಜುನ್ ಡಾಕ್ಟರ್ಗಳು. ಒಂದು ಡಾಕ್ಟರ್ಗಳನ್ನ ಹೆಂಡತಿ ಡಾಕ್ಟರ್ ಏನ್ ಮಾಡಿದ್ದಾನೆ, ಮೊದಲು ಖರೀದಿ ತೊಂದಿದ್ದಾನೆ. ಆ ಜಾಗದ ಡಾಕ್ಯುಮೆಂಟ್ಸ್ ಮಾಡಿ, ನಕಲಿ ಡಾಕ್ಯುಮೆಂಟ್ಸ್ ಮಾಡಿ ರಿಜಿಸ್ಟರ್ ಆಫೀಸ್ದಾಗ ಹೋಗಿ ರಿಜಿಸ್ಟರ್ ಮಾಡಿಸಿ ಹಳಿ ಖಾತಾ ತೆಗೆದು ಏನ್ ಮಾಡಿದ್ದಾನೆ, ನನ್ನ ಮೇಲೆ ನನಗೆ ನಾಳೆ ತೊಂದರೆ ಆಗ್ತದ ಅಂತಂದ್ರೆ ಅವ್ರ ಮಿಸ್ಸಸ್ ಆಗ ಡಾಕ್ಟರ್ ಅವ್ರ ಮಿಸ್ಸಸ್ ಆಗಿರುವ ಡಾಕ್ಟರ್ ಮೇಲೆ ಏನ್ ಮಾಡ್ಯಾನೆ, ಅವ್ನ ಮಿಸ್ಸಸ್ ಮೇಲೆ ಗಿಫ್ಟೆಡ್ ಮಾಡ್ಯಾನೆ. ಅವ್ರಿಗೂ ಆನ್ಲೈನ್ ಖಾತೆಗಳನ್ನು ನೀಡಿದ್ದಾನೆ. ಆದ್ರೆ ಓರ್ಜನ್ ಮಾಲಕ ಯಾರು ಮಲ್ಲಿಕಾರ್ಜುನ್ ಇದ್ದಾರೆ, ಆ ಮಲ್ಲಿಕಾರ್ಜುನ್ ಅವರು ಏನು ಓರ್ಜನ್ ಖಾತೆ ಇದ್ದಾರೆ, ಅವ್ರ ಕಾಳಮ್ಮ ಅನ್ನೋದಂಥದ್ದು ಒಂದು ಹೆಣ್ಮಗಳು. ಆ ಹೆಣ್ಮಗಳಿಗೆ 71, 72ರಲ್ಲಿ ಜಾಗವನ್ನು ಮಂಜೂರಾಗಿರ್ತದೆ. ಅವ್ರ ಮೇಲೆ ಹಳಿರು 71, 72ರಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲವರೆಗೂ ಡಾಕ್ಯುಮೆಂಟ್ಸ್ ಅವ. ಅವ್ರು ಏನು ಕಾಳಮ್ಮನ ಇದ್ದಂತ ಜಾಗವನ್ನು ನಮ್ಮ ಮಲ್ಲಿಕಾರ್ಜುನ್ ಅವರು ಜಾಗ ತೊಂದಿದ್ದಾರೆ. ಆ ನಂತರ ಏನ್ ಮಾಡಿದಾರೆ ಅಂತಂದ್ರೆ ಆ ಜಾಗ ತೊಂದು ಖಾತಾ ತಗೋಬೇಕಾಗಿತ್ತು. ಅವ್ರು ಖಾತಾ ತಗೋಲಕ್ ಹೋದಾಗ ಆಲ್ರೆಡಿ ಇವ್ರು ಖಾತಾ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರ ಖಾತಾ ಅಂತಂದ್ರೆ ಯಾರು ಡಾಕ್ಯುಮೆಂಟ್ಸ್ ಇಲ್ಲೋ, ಯಾರು ಡಿಪ್ಟೆಡ್ ಆರೋರು ನಕಲಿ ಡಾಕ್ಯುಮೆಂಟ್ಸ್ ಅವರಿಗೆ ಇವತ್ತು ಖಾತಾ ಕೊಡಲಾಗಿದೆ. ಅದಕ್ಕೆ ದಯವಿಟ್ಟು ಮಹಾನಗರ ಪಾಲಿಕೆಯಲ್ಲಿ ಏನು ಒಂದೇ ಜಾಗದಲ್ಲಿ 2 ಖಾತಾ ಕೊಡ್ತಿದ್ದಾರೆ. ಇದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ಕೋಬೇಕು. ಮುಂದಿನ ದಿನದಾಗ ಅಧಿಕಾರಿಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕು. ಅವ್ರ ಮೇಲೆ ಯಾರ್ಯಾರು ಇದಕ್ಕೆ ಮಾಡಿದ್ದಾರೆ ಆ ಮೇಡಮ್ರಿಗೆ ಎಲ್ಲ ಕರೆಸಿ ಇದ್ರ ಮೇಲೆ ಆ ಮೇಡಮ್ರ ಮೇಲೆ 420 ಕೇಸ್ ಹಾಕಬೇಕು. ಮತ್ತೆ ಯಾರು ಆ ಕಾಳಮ್ಮನ ಬಲ್ಕ ಖರೀದಿ ಮಾಡಿದ್ದಾರೆ ಹಳಿ ಡಾಕ್ಯುಮೆಂಟ್ಸ್ ಯಾರಿಗಿದೆ ಡಾಕ್ಯುಮೆಂಟ್ ಚೆಕ್ ಮಾಡಿ ಅವ್ ಯಾರಿಗಿದೆ ಅದು ಖಾತಾವನ್ನು ರದ್ದು ಮಾಡಿ ಈ ಒರಿಜಿನಲ್ ಯಾರು ಡಾಕ್ಯುಮೆಂಟ್ಸ್ ಅವ್ರಿಗೆ ಖಾತಾ ಕೊಡ್ಬೇಕಂತಂದು ನಾನು ಜೈ ಕನ್ನಡ ವಿನಂತಿ ಮಾಡ್ತೀನಿ. ಬಾಳಕಂತಂದ್ರೆ ನಾನು ಮುಂದೆ ನಗರಾಭಿವೃದ್ಧಿ ಸಚಿವರಿಗೆ ನಾನು ಈ ಮೂಲಕ 2 ಖಾತಾ ಕಲಬುರಗಿ ನಗರದಲ್ಲಿ ಒಂದೊಂದು ಜಾಗಕ್ಕೆ 4-5 ಖಾತಾ ಕಟ್ತಿದ್ದಾರೆ ರೊಕ್ಕ ತೊಂದ ಅಧಿಕಾರಿಗಳು ಅಂತ ನಾನು ಕಂಪ್ಲೇಂಟ್ ಮಾಡ್ಬೇಕಾಗ್ತದೆ ಅಂತಂದು ನಾನು ಈ ಮೂಲಕ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ.